ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಮ್ಮದೇ ರಾಷ್ಟ್ರ ಸೇವಕ ಸಮಿತಿಯ ಈ ಕಾರ್ಯಕ್ರಮದಲ್ಲಿ ಕರೆದು ಬಹುಮಾನ ವಿತರಣೆಯನ್ನ ಮಾಡುವಂತ ಕಾರ್ಯಕ್ರಮದಲ್ಲಿ ನಮ್ಮನ್ನ ಆಹ್ವಾನವನ್ನು ಕೊಟ್ಟಂತ ಎಲ್ಲರಿಗೂ ನಾವು ಪ್ರಾರಂಭದಲ್ಲೇ ಹೃತ್ಪೂರ್ವಕವಾದಂಥ ನಮಸ್ಕಾರವನ್ನು ಹೇಳ್ತೀನಿ. ಇದೊಂದು ಪ್ರೇರಣಾದಾಯಿ ಕಾರ್ಯಕ್ರಮ. ನಾವು ಯಾರನ್ನ ನೆನೆಸ್ಕೋಬೇಕು, ಯಾವ ಕಾರಣಕ್ಕೆ ನೆನೆಸ್ಕೋಬೇಕು, ಅದರಿಂದ ನಮಗೆ ಎಷ್ಟು ಸ್ಫೂರ್ತಿ ಸಿಗುತ್ತೆ ಅನ್ನುವಂಥದ್ದನ್ನು ಇಟ್ಕೊಂಡು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಇತ್ತೀಚೆಗೆ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ, ಮಹಿಳೆಯರು ಯಾವ ವಿಭಾಗದಲ್ಲಿ ಯಾವುದೇ ಆಯಾಮದಲ್ಲಿ ತೆಗೆದುಕೊಂಡ್ರು ಮಹಿಳೆಯರ ಪ್ರತಿನಿಧಿತ್ವ ಜಾಸ್ತಿ ಆಗ್ತಾ ಇರೋದನ್ನ ಮಹತ್ವ ಕೊಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಬಹಳ ಇತ್ತೀಚಿನ ಉದಾಹರಣೆ ಅಂದ್ರೆ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರವನ್ನ ಹೇಗ್ ಮಾಡಿದೀವಿ ಅಂತ ಹೇಳಕ್ಕೆ ಇಬ್ಬರು ಮಹಿಳೆಯರನ್ನ ನಿಲ್ಲಿಸಿ ಇಡೀ ದೇಶದ ಗೌರವವನ್ನ ಹೇಗೆ ಕಾಪಾಡಿಕೊಂಡ್ವಿ ಅನ್ನೋದನ್ನ ವಿವರಿಸಿದಂತ ರೀತಿಯನ್ನ ನಾವು ಆಪರೇಷನ್ ಸಿಂಧೂರದಲ್ಲಿ ನೋಡ್ತೀವಿ. ಅದು ನಮ್ಮೊಂದು ಹೆಮ್ಮೆ. ಅದು ಮಹಿಳೆಯರು ಮಾತಾಡ್ತಾರೆ ಅಂತ ಹೇಳಿದ್ರೆ ಈ ರಾಷ್ಟ್ರದಲ್ಲಿ ಮಹಿಳೆಯರಿಗೆ ಈಗಿಂದಲ್ಲ, ಬಹಳ ಹಿಂದಿನಿಂದ ನೀವು ಮೈಸೂರಿನ ಮಹಾರಾಜರನ್ನೇ ತೆಗೆದುಕೊಂಡ್ರೆ ಮಹಾರಾಜರ ಹೆಸರಿನಲ್ಲಿ ಯಾವ್ಯಾವುದು ಒಳ್ಳೆಯ ಕೆಲಸಗಳಿಗೆ ಕಟ್ಟಡಗಳ ಹೆಸರನ್ನು ಇಟ್ಟಿದ್ದಾರೋ ಅಷ್ಟೇ ಪ್ರಮಾಣದಲ್ಲಿ ಮಹಾರಾಣಿಯವರ ಹೆಸರನ್ನು ಇಟ್ಟಿರೋದನ್ನ ನಾವು ನೋಡ್ತೀವಿ. ಅಂದ್ರೆ ಮಹಾರಾಜರಿಗೆ ಸ್ಫೂರ್ತಿ ಯಾರಪ್ಪ ಅಂತ ಹೇಳಿದ್ರೆ ಮಹಾರಾಣಿಯವರು ಕೆಲಸದ ತೆರೆಮರೆಯ ಕಾಯಿ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಪ್ರೇರೇಪಣೆ ಕೊಟ್ಟು ಮಹಾರಾಜರನ್ನ ಒಳ್ಳೆ ಕೆಲಸಕ್ಕೆ ದೂಡ್ತಾ ಇದ್ರು. ಆ ಕಾರಣಕ್ಕೆ ಮಹಾರಾಣಿಯವರ ಹೆಸರಿನಲ್ಲಿ ಇವತ್ತು ಅನೇಕ ಸಾರ್ವಜನಿಕ ಕಟ್ಟಡಗಳು, ರಸ್ತೆಗಳಿಗೆ ಹೆಸರಿಟ್ಟಿರೋದನ್ನು ನಾವು ನೋಡ್ತೀವಿ. ಅಂದರೆ ಬಹಳ ಹಿಂದಿನಿಂದಲೂ ಹೆಣ್ಮಕ್ಳು ಅಂತಂದರೆ ವಿಶೇಷ ಭಾರತದಲ್ಲಿ ಪೂಜನೀಯ ಸ್ಥಾನ ಇದೆ. ಜೊತೆಗೆ ಮೈಸೂರು ಅದಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೋದರೆ ಮಾನೀಯರನ್ನು ಸ್ಮರಿಸ್ಕೊಳ್ಳೋ ಹಂಗೆ ಆಗ್ತಾ ಇದೆ. ಇತ್ತೀಚೆಗೆ ರಾಜಕಾರಣಕ್ಕೆ ತೆಗೆದುಕೊಂಡ್ರೂ 33% ಮಹಿಳೆಯರು ಬರಬೇಕು ಅಂತೇಳಿ ರಾಜಕಾರಣದಲ್ಲೂ ಒಳ್ಳೆ ಮಹಿಳೆಯರು ಬರಬೇಕು ಅಂತ ಮಾಡ್ತಾ ಇರುವಂಥ ಪ್ರಯತ್ನ ಮುಂದಿನ ಚುನಾವಣೆಯಲ್ಲಿ ಮಹಿಳಾ ಪ್ರತಿನಿಧಿಗಳು ಹೆಚ್ಚಾಗಬೇಕು ಅಂತ ಮಾಡ್ತಾ ಇದ್ದಾರೆ. ದಯಮಾಡಿ ರಾಜಕಾರಣವನ್ನು ನೀವೆಲ್ಲರೂ ಬಂದರೆ ಒಂದು ಸ್ವಚ್ಛ ಆಗುತ್ತೆ. ಬಹಳ ಕೆಟ್ಟೋಗಿದೆ ಅಂತ ನಾನು ಹೇಳ್ತೀರ, ಆದರೆ ಒಂದು ಹೆಜ್ಜೆ ಮನೆಯನ್ನೇ ನಿರ್ವಹಣೆ ಮಾಡುವವರು, ದೇಶದ ಆರ್ಥಿಕ ಸಚಿವೆಯೇ ಮಹಿಳೆಯರಾಗಿರುವ ಕಾರಣಕ್ಕೆ ಮಹಿಳೆಯರು ಬರಬೇಕು ಅನ್ನುವಂಥದ್ದು ರಾಜಕಾರಣದಲ್ಲಿ ಹೆಚ್ಚು ಆಸಕ್ತಿ ಇದೆ ಮತ್ತು ನಿರೀಕ್ಷೆ ಇದೆ. ಆ ರೀತಿಯಲ್ಲೇ ಪ್ರಧಾನಮಂತ್ರಿಯವರು ಮಾಡ್ತಾ ಇರುವಂಥ ಈ ಒಂದು ಸತ್ಕಾರ್ಯದಲ್ಲಿ ತಾವು ಭಾಗಿಯಾಗಬೇಕು. ಆ ಒಂದು ಫೀಲ್ಡಲ್ಲೂ ತಾವು ಬಂದರೆ ಇನ್ನೊಂದಷ್ಟು ಗೌರವವನ್ನು ಉಳಿಯುತ್ತೆ ಅನ್ನುವಂಥ ಮಾತನ್ನು ಧೈರ್ಯವಾಗಿ ಹೇಳ್ತಾ ತಾವೆಲ್ಲರೂ ಬೆಳಗ್ಗೆನ ಬಂದಿದ್ದೀರಿ. ತಾವೆಲ್ಲರೂ ಮತ್ತೊಂದು ಹೃದಯಪೂರ್ವಕ ನಮಸ್ಕಾರಗಳು ಹೇಳ್ತಾ ಮಾತಿನ ನೋಡ್ತೇನೆ.